ಗಮನಿಸ್ತಾ ಇರುವ ದೃಶ್ಯಗಳಲ್ಲಿ ಪ್ರಧಾನಿ ಮೋದಿ ಅವರು ವಂದೇ ಭಾರತ್ ಟ್ರೈನ್ಗೆ ಚಾಲನೆಯನ್ನು ಕೊಟ್ಟಿರುವಂತಹದ್ದು. ಈಗಾಗಲೇ ಮಾಹಿತಿಯನ್ನು ನೀಡ್ತಾ ಇದ್ವಿ ವೀಕ್ಷಕರೇ. ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ನೀಡಿದ್ದಾರೆ. 8 ಜಿಲ್ಲೆಗಳ ಮೂಲಕ ಹಾದು ಹೋಗುವ ವಂದೇ ಭಾರತ್, ಇಲ್ಲಿಂದ ಇನ್ನೂ 2 ವಂದೇ ಭಾರತ್ ಟ್ರೈನ್ಗೂ ಕೂಡ ಚಾಲನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಅವರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ 3 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ನೀಡಿರುವಂತದ್ದು. ನೋಡಿ, ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿದ್ದಾರೆ. ವಂದೇ ಭಾರತ್ ಟ್ರೈನ್ಗೆ ಬೆಂಗಳೂರಿನಿಂದ ಬೆಳಗಾವಿ ತಲುಪುವಂತಹ ಟ್ರೈನ್. ವೇದಿಕೆಯ ಮೇಲೆ ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್, ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ಸಂಸದ ಪಿಸಿ ಮೋಹನ್, ಸಚಿವ ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಟ್ರೈನ್ಗೆ ಈಗ ಚಾಲನೆಯನ್ನ ನೀಡಿದ್ದಾರೆ. ಇಲ್ಲಿಂದ 3 ಟ್ರೈನ್, ವಂದೇ ಭಾರತ್ 3 ಟ್ರೈನ್ಗಳಿಗೆ ಚಾಲನೆ ನೀಡಿರುವಂತಹದ್ದು. ಬೆಂಗಳೂರಿನಿಂದ ಬೆಳಗಾವಿ, ಹಾಗೆಯೇ ನಾಗ್ಪುರದಿಂದ ಪುಣೆ, ಅಮೃತ್ಸರದಿಂದ ವೈಷ್ಣೋ ಮಾತಾ ಕ್ಷೇತ್ರ, ಈ 3 ವಂದೇ ಭಾರತ್ ಟ್ರೈನ್ಗಳಿಗೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿನಿಂದ ಚಾಲನೆಯನ್ನ ನೀಡಿದ್ದಾರೆ. ಈಗ ತಾವು ಗಮನಿಸ್ತಾ ಇರುವಂತದ್ದು ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟಿರುವಂತಹ ವಂದೇ ಭಾರತ್ಗೆ ಹಸಿರು ನಿಶಾನೆ ತೋರಿದ್ದಾರೆ. ವರ್ಚುವಲ್ ಮೂಲಕ 2 ಟ್ರೈನ್ಗಳಿಗೂ ಕೂಡ ಪ್ರಧಾನಿ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ. ಅದು ನಾಗ್ಪುರದಿಂದ ಪುಣೆ, ಹಾಗೇನೆ ಅಮೃತ್ಸರದಿಂದ ವೈಷ್ಣೋದೇವಿ ರೈಲ್ವೆ ನಿಲ್ದಾಣ. ಇನ್ನ ಪ್ರಧಾನಿ ಮೋದಿ ಅವರು ವರ್ಚುವಲ್ ಮೂಲಕ ನಾಗ್ಪುರ ಪುಣೆ ರೈಲ್ವೆ ಚಾಲನೆ ನೀಡುವಾಗ ಅಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಉಪಸ್ಥಿತರಿದ್ದರು. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಈ ದೃಶ್ಯಗಳನ್ನು ನೋಡಿ ವೀಕ್ಷಕರೇ, ಪ್ರಧಾನಿ ಮೋದಿ ಅವರು ಈಗ ವಂದೇ ಭಾರತ್ ಟ್ರೈನ್ನ ಒಳಗಡೆ ಆಗಮಿಸಿದ್ದಾರೆ. ಅಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಇದ್ದಾರೆ. ವಂದೇ ಭಾರತ್ನಿಂದ ಏನೆಲ್ಲ ಉಪಯೋಗ ಆಗುತ್ತೆ, ನೀವೇನು ಓದ್ತಾ ಇದ್ದೀರಿ, ಯಾವ ಊರವರು, ಇದು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಇವರೆಲ್ಲರನ್ನು ಕೂಡ ಮಾತಾಡಿಸ್ತಿದ್ದಾರೆ. अच्छे अनुभव के लिहाज से आज का दिन अहम मान सकते हैं. बिल्कुल आसिम, देखिए काफी आप ಪ್ರಧಾನಿ ಮೋದಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಈಗ ಈ ವಂದೇ ಭಾರತ್ ಟ್ರೈನ್ಗೆ ಚಾಲನೆಯನ್ನ ನೀಡಿದ್ದಾರೆ. ಒಳಗಡೆ ಬಂದು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಮಕ್ಕಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. 3 ವಂದೇ ಭಾರತ್ಗೆ ಹಸಿರು ನಿಶಾನೆಯನ್ನ ತೋರಿದ್ದಾರೆ ಪ್ರಧಾನಿ ಮೋದಿ ಅವರು. ವಿದ್ಯಾರ್ಥಿಗಳು ಪ್ರಧಾನಿ ಮೋದಿ ಅವರನ್ನ ಕಂಡು ಹಸನ್ಮುಖರಾಗಿದ್ದಾರೆ. ನೋಡಿ, ಇದು ಸ್ಟೇಷನ್ಗೆ ಬರ್ತಾ ಇರುವಂತಹ ದೃಶ್ಯಗಳು. ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದಂಗೆ ಪ್ರಧಾನಿ ಮೋದಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲರು, ಕೇಂದ್ರ ಸಚಿವ ಸೋಮಣ್ಣ ಅವರು, ಸಚಿವ ದಿನೇಶ್ ಗುಂಡೂರಾವ್, ಅಶ್ವಿನಿ ವೈಷ್ಣವ್ ಇವರೆಲ್ಲರೂ ಕೂಡ ಇದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಈಗ ಪ್ರಧಾನಿ ಮೋದಿ ಅವರು 3 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ಇಲ್ಲಿಂದ ನೇರವಾಗಿ ಕೆಲವು ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ರೋಡ್ ಮೂಲಕ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ತಲುಪಲಿಕ್ಕಿದ್ದಾರೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿ ಹಳದಿ ಲೈನ್ ಮೆಟ್ರೋ ಲೈನ್ಗೆ ಹಸಿರು ನಿಶಾನೆಯನ್ನು ತೋರ್ಲಿಕ್ಕಿದ್ದಾರೆ. ಅಲ್ಲಿಯೂ ಕೂಡ ಉದ್ಘಾಟನೆ. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯ ಏನಿದೆಯಲ್ಲ, ಇದು ವಂದೇ ಭಾರತ್ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಡುವಂತಹ ತಾವೀಗ ಗಮನಿಸ್ತಾ ಇರುವ ದೃಶ್ಯಗಳಲ್ಲಿ ಪ್ರಧಾನಿ ಮೋದಿ ಅವರು ವಂದೇ ಭಾರತ್ ಟ್ರೈನ್ಗೆ ಚಾಲನೆಯನ್ನು ಕೊಟ್ಟಿರುವಂತಹದ್ದು.
ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ವಿ ವೀಕ್ಷಕರೇ. ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡಿದ್ದಾರೆ. 8 ಜಿಲ್ಲೆಗಳ ಮೂಲಕ ಹಾದು ಹೋಗುವ ವಂದೇ ಭಾರತ್, ಇಲ್ಲಿಂದ ಇನ್ನೂ 2 ವಂದೇ ಭಾರತ್ ಟ್ರೈನ್ಗೂ ಕೂಡ ಚಾಲನೆಯನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ಅವರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ 3 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆ ನೀಡಿರುವಂತದ್ದು. ನೋಡಿ, ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿದ್ದಾರೆ. ವಂದೇ ಭಾರತ್ ಟ್ರೈನ್ಗೆ ಬೆಂಗಳೂರಿನಿಂದ ಬೆಳಗಾವಿ ತಲುಪುವಂತಹ ಟ್ರೈನ್. ವೇದಿಕೆಯ ಮೇಲೆ ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ್, ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ಸಂಸದ ಪಿಸಿ ಮೋಹನ್, ಸಚಿವ ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಟ್ರೈನ್ಗೆ ಈಗ ಚಾಲನೆಯನ್ನ ನೀಡಿದ್ದಾರೆ. ಇಲ್ಲಿಂದ 3 ಟ್ರೈನ್, ವಂದೇ ಭಾರತ್ 3 ಟ್ರೈನ್ಗಳಿಗೆ ಚಾಲನೆ ನೀಡಿರುವಂತಹದ್ದು. ಬೆಂಗಳೂರಿನಿಂದ ಬೆಳಗಾವಿ, ಹಾಗೆಯೇ ನಾಗ್ಪುರದಿಂದ ಪುಣೆ, ಅಮೃತ್ಸರದಿಂದ ವೈಷ್ಣೋ ಮಾತಾ ಕ್ಷೇತ್ರ, ಈ 3 ವಂದೇ ಭಾರತ್ ಟ್ರೈನ್ಗಳಿಗೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿನಿಂದ ಚಾಲನೆಯನ್ನ ನೀಡಿದ್ದಾರೆ. ಈಗ ತಾವು ಗಮನಿಸ್ತಾ ಇರುವಂತದ್ದು ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟಿರುವಂತಹ ವಂದೇ ಭಾರತ್ಗೆ ಹಸಿರು ನಿಶಾನೆ ತೋರಿದ್ದಾರೆ. ವರ್ಚುವಲ್ ಮೂಲಕ 2 ಟ್ರೈನ್ಗಳಿಗೂ ಕೂಡ ಪ್ರಧಾನಿ ಮೋದಿ ಅವರು ಚಾಲನೆ ಕೊಟ್ಟಿದ್ದಾರೆ. ಅದು ನಾಗ್ಪುರದಿಂದ ಪುಣೆ, ಹಾಗೇನೆ ಅಮೃತ್ಸರದಿಂದ ವೈಷ್ಣೋದೇವಿ ರೈಲ್ವೆ ನಿಲ್ದಾಣ. ಇನ್ನ ಪ್ರಧಾನಿ ಮೋದಿ ಅವರು ವರ್ಚುವಲ್ ಮೂಲಕ ನಾಗ್ಪುರ ಪುಣೆ ರೈಲ್ವೆ ಚಾಲನೆ ನೀಡುವಾಗ ಅಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಉಪಸ್ಥಿತರಿದ್ದರು. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಈ ದೃಶ್ಯಗಳನ್ನು ನೋಡಿ ವೀಕ್ಷಕರೇ, ಪ್ರಧಾನಿ ಮೋದಿ ಅವರು ಈಗ ವಂದೇ ಭಾರತ್ ಟ್ರೈನ್ ನ ಒಳಗಡೆ ಆಗಮಿಸಿದ್ದಾರೆ. ಅಲ್ಲಿರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಇದ್ದಾರೆ. ವಂದೇ ಭಾರತ್ನಿಂದ ಏನೆಲ್ಲ ಉಪಯೋಗ ಆಗುತ್ತೆ, ನೀವೇನು ಓದ್ತಾ ಇದ್ದೀರಿ, ಯಾವ ಊರವರು, ಇದು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಇವರೆಲ್ಲರನ್ನು ಕೂಡ ಮಾತಾಡಿಸ್ತಿದ್ದಾರೆ. अच्छे अनुभव के लिहाज से आज का दिन अहम मान सकते हैं. बिल्कुल आसिम, देखिए काफी आप ಪ್ರಧಾನಿ ಮೋದಿ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಈಗ ಈ ವಂದೇ ಭಾರತ್ ಟ್ರೈನ್ಗೆ ಚಾಲನೆಯನ್ನ ನೀಡಿದ್ದಾರೆ. ಒಳಗಡೆ ಬಂದು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಮಕ್ಕಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. 3 ವಂದೇ ಭಾರತ್ಗೆ ಹಸಿರು ನಿಶಾನೆಯನ್ನು